ವರ್ಷಕ್ಕೆ ಒಂದ್ಸತಿ ಬರುವಂತ ನಮ್ಮ ಹಿಂದೂಗಳ ಹಬ್ಬದಲ್ಲಿ ಸನಾತನ ಧರ್ಮದಲ್ಲಿ ನಾವು ಆಚರಣೆ ಮಾಡುವಂತ ಈ ಒಂದು ಅಕ್ಷಯ ತೃತೀಯ ಕೂಡ ಒಂದು ಹಬ್ಬ. ವಿಶೇಷವಾಗಿ ಈ ಹಬ್ಬದಲ್ಲಿ ಬರೀ ಬಂಗಾರ ಬೆಳ್ಳಿ ವಜ್ರ ಖರೀದಿ ಮಾಡೋದು ಅಷ್ಟೇ ಅಲ್ಲ, ಯಾವುದೇ ಒಳ್ಳೆ ಕೆಲಸ ಮಾಡಿದ್ರೂ ಕೂಡ ವೃದ್ಧಿ ಆಗುತ್ತೆ, ಅಕ್ಷಯವಾಗುತ್ತೆ ಅನ್ನೋದನ್ನ ಪೌರಾಣಿಕ ಹಿನ್ನೆಲೆಯಲ್ಲಿ ಬಹಳಷ್ಟು ನಿದರ್ಶನಗಳನ್ನ ನಾವು ಕಂಡಿದ್ದೀವಿ. ಕುಚೇಲ ಕುಬೇರ ಆಗಿರತಕ್ಕಂಥದ್ದು ಕೂಡ ಈ ಸುದಿನನೇ. ಅದರಿಂದ ಇವತ್ತು ಬೆಳಿಗ್ಗೆ 7 ಗಂಟೆಯಿಂದನೇ ರಾತ್ರಿ 11 ಗಂಟೆವರೆಗೂ ಈ ಒಂದು ಅಕ್ಷಯ ತೃತೀಯವನ್ನು ನಮ್ಮ ಗ್ರಾಹಕರ ಜೊತೆಯಲ್ಲಿ ಇವತ್ತೇನು ಮನೆಗೆ ಆ ಒಂದು ಲಕ್ಷ್ಮಿಯನ್ನ ಬರಮಾಡಿಕೊಂಡು ಸಮೃದ್ಧಿಯ ಸಂಕೇತವನ್ನ ಇವತ್ತು ಬಿಂಬಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಬಹುಶಃ ಚಿನ್ನ ಇವತ್ತು ಬಲು ಭಾರ ಆಗಿದೆ, ಗಗನ ಕತ್ತಿರತಕ್ಕಂಥದ್ದು. 10 ಗ್ರಾಮ್ಗೆ 1 ಲಕ್ಷ ದಾಟಿದ್ರು ಸಹ ಬೆಳ್ಳಿ ಕೂಡ 1 ಕೆಜಿಗೆ 1 ಲಕ್ಷ ಆಗಿದೆ. ಹೋದ ವರ್ಷ ಅಕ್ಷಯ ತೃತೀಯನ್ನ ಕಂಪೇರ್ ಮಾಡಿದ್ರೆ 10 ಗ್ರಾಮ್ಗೆ 60,000 ಇತ್ತು, ಅದು ಇವತ್ತು 1 ಲಕ್ಷ ಆಗಿದೆ. ದಿನ ದಿನ ಬೆಳೀತಾ ಇದೆ. ಇದು ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಆಗಿರತಕ್ಕಂಥ ಏರುಪೇರುಗಳು, ಈ ಯುದ್ಧದ ಪ್ರತಿಬಿಂಬ, ಮತ್ತೆ ಡಾಲರ್ಸ್ ಮೌಲ್ಯ ಕುಸಿತ ಆಗ್ತಾ ಇರತಕ್ಕಂಥದ್ದು, ಇವೆಲ್ಲವೂ ಕೂಡ ಇವತ್ತು ಇದಕ್ಕೆ ಕಾರಣ ಅಂತ ಹೇಳ್ಬೋದು. ವಿಶೇಷವಾಗಿ ಇವತ್ತಿನ ದಿನ ಗ್ರಾಹಕರಲ್ಲಿ ಉತ್ಸಾಹ ಇದೆ. ಪ್ರತಿ ವರ್ಷಕ್ಕಿಂತ ಈ ವರ್ಷ ಇನ್ನೂ 25% ಹೆಚ್ಚಿನ ಸಂಖ್ಯೆಯಲ್ಲಿ ಗ್ರಾಹಕರ ಒಂದು ಖರೀದಿ ಮಾಡ್ತಾ ಇದ್ದಾರೆ. ಅವರು ತಗೊಳ್ಳುವಂತ ಪ್ರಮಾಣದಲ್ಲಿ ಸ್ವಲ್ಪ ಕಮ್ಮಿ ಆಗ್ಬೋದು ಬೆಲೆ ಏರಿಕೆಯಿಂದ. ನಾವು ಕೂಡ ಅದಕ್ಕೋಸ್ಕರನೇ ಹಲವಾರು ರಿಯಾಯಿತಿಗಳನ್ನ ಕೂಡ ಘೋಷಣೆ ಮಾಡಿದ್ದೀವಿ. ದುಬೈ ಬೆಲೆಯಲ್ಲಿ ಚಿನ್ನವನ್ನ ಖರೀದಿ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀವಿ. ಬೆಂಗಳೂರು ರೇಟ್ಗೂ ದುಬೈ ರೇಟ್ಗೂ 251 ರೂಪಾಯಿ 1 ಗ್ರಾಮ್ಗೆ ಕಡಿಮೆ ಕೊಡ್ತಾ ಇದ್ದೀವಿ. ಜೊತೆಗೆ ವಿಶೇಷವಾಗಿ ಅಯೋಧ್ಯೆಯಲ್ಲಿ ಪೂಜೆ ಸಲ್ಲಿಸಿರತಕ್ಕಂಥ ಬಾಲರಾಮನ ಸನ್ನಿಧಿಯಲ್ಲಿ ಆ ಬೆಳ್ಳಿ ವಿಗ್ರಹಗಳನ್ನ, ಶ್ರೀರಾಮನ ಬೆಳ್ಳಿ ವಿಗ್ರಹಗಳ ಜೊತೆಯಲ್ಲಿ ತಿರುಪತಿ ಪ್ರಸಾದವನ್ನು ಕೂಡ ಇವತ್ತು ನಮ್ಮ ಗ್ರಾಹಕರಿಗೆ 50,000 ಮೇಲ್ಪಟ್ಟ ಖರೀದಿಗೆ ವಿಶೇಷವಾಗಿ ಕೊಡ್ತಾ ಇದೀವಿ. ಅವ್ರಿಗೂ ಕೂಡ ಆ ಸ್ವಾಮಿ ಮಹಾಲಕ್ಷ್ಮಿ ಮತ್ತು ಶ್ರೀರಾಮಚಂದ್ರನ ಕೃಪಾ ಕಟಾಕ್ಷ ಅವರ ಜೀವನದಲ್ಲಿ ಎಲ್ಲಾ ರೀತಿಯಲ್ಲಿ ಸಿಗ್ಲಿ. ನಮ್ಮಲ್ಲಿ ಲೈಟ್ ವೇಟ್ ಜ್ಯುವೆಲ್ರಿನ ಹೆಚ್ಚೆಚ್ಚು ಮಾಡಿದೀವಿ ಗ್ರಾಹಕರಿಗೋಸ್ಕರ. ಅದನ್ನ ಈ ಬಾರಿ ವಿಶೇಷವಾಗಿ ಇಂಟ್ರೊಡ್ಯೂಸ್ ಮಾಡ್ತಾ ಇದೀವಿ. ಟೆಂಪಲ್ ಜ್ಯುವೆಲ್ರಿ ಇರ್ಬೋದು, ನಕಾಶಿ ಇರ್ಬೋದು, ಮತ್ತೆ ಡೈಮಂಡ್ ಜ್ಯುವೆಲ್ರಿ ಕೂಡ 1 ಲಕ್ಷಕ್ಕೆಲ್ಲ ಒಂದು ಡೈಮಂಡ್ ನೆಕ್ಲೆಸ್ ಬರುವಂತ ಒಂದು ಕಡಿಮೆ ಬಡ್ಜೆಟ್ ಅಲ್ಲಿ ಅದನ್ನ ಕೂಡ ತಯಾರಿ ಮಾಡಿದೀವಿ. ಗ್ರಾಹಕರು 1 ತಿಂಗಳ ಹಿಂದೆನೆ ಬಂದು ಪ್ರೀ ಬುಕ್ಕಿಂಗ್ ಮಾಡಿ ಅವರವರ ಕನಸಿನ ಆಭರಣಗಳನ್ನ ಇವತ್ತು ಮನೆಗೆ ಬರಮಾಡಿಕೊಳ್ಳುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಎಲ್ಲಾ ಗ್ರಾಹಕರುಗಳಿಗೂ ಕೂಡ ಅಕ್ಷಯ ತೃತೀಯ ಶುಭಾಶಯಗಳನ್ನ ಕೋರ್ತಾ ಇದ್ದೀವಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.